ಹಾಯ್ ಎಲ್ಲರಿಗೂ ನಮಸ್ಕಾರ. ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಈ ದಿನ ನಾವು 2ನೇ ದಿನದ ಇಂಗ್ಲೀಷ್ ಕಲಿಕೆ ತರಗತಿಯನ್ನು ನೋಡೋಣ. ಇವತ್ತು ನಾವು ಕೆಲವು ಗುಡ್ ಮ್ಯಾನರ್ಸ್ ಪದಗಳನ್ನು ಕಲಿಯೋಣ. ಮೊದಲನೇದಾಗಿ ಪ್ಲೀಸ್, ಎರಡನೇದಾಗಿ ಥ್ಯಾಂಕ್ಸ್, ಮೂರನೇದಾಗಿ ವೆಲ್ಕಮ್, ಕೈಂಡ್ಲಿ, ಅಲೋ ಮೀ, ಆಫ್ಟರ್ ಯು, ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್, ದಟ್ಸ್ ಆಲ್ ರೈಟ್, ಇಟ್ಸ್ ಮೈ ಪ್ಲೆಷರ್ ಇತ್ಯಾದಿ. ಇವು ಸನ್ನಡತೆಯ ವಾಕ್ಯಗಳಿಗೆ ಬಳಸುವ ಪದಗಳು. ನೀವು ಯಾರನ್ನಾದರೂ ಕೇಳಿ ಪೆನ್ ತೆಗೆದುಕೊಳ್ಳಬೇಕಾದರೆ ಅಥವಾ ಒಂದು ಲೋಟ ನೀರು ಕೇಳಬೇಕಾದರೆ ಅಥವಾ ಯಾರನ್ನಾದರೂ ಟೈಮ್ ಕೇಳಬೇಕಾದರೆ ಅಥವಾ ಯಾವುದಾದರೂ ಉತ್ತರಕ್ಕೆ ಹ್ಞೂ ಅಂತ ಹೇಳಬೇಕಾದ್ರೆ ನಿಮ್ಮ ವಾಕ್ಯದಲ್ಲಿ ಪ್ಲೀಸ್ ಅನ್ನೋ ಶಬ್ದ ಯೂಸ್ ಮಾಡಬೇಕು ಅಥವಾ ಕೈಂಡ್ಲಿ ಅನ್ನೋ ಶಬ್ದ ಕೂಡ ಯೂಸ್ ಮಾಡಬೇಕು. ಇವೆರಡನ್ನು ಯೂಸ್ ಮಾಡಿಲ್ಲ ಅಂತ ಹೇಳಿದ್ರೆ ಅದು ಏನೋ ಸೌಜನ್ಯ ಗೊತ್ತಿಲ್ಲ ಇವರಿಗೆ ಅನ್ನೋ ಥರ ಆಗುತ್ತೆ. ಸ್ವಲ್ಪ ಪೆನ್ ಕೊಡಿ ಅಂತ ಕೇಳೋಕ್ಕೆ ಕೆಲವರು ಗಿವ್ ಮಿ ಎ ಪೆನ್ ಅಂತ ಕೇಳ್ತಾರೆ ಅಥವಾ ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್, ವಾಟ್ ಈಸ್ ದ ಟೈಮ್, ಎಸ್ ಐ ವಿಲ್ ಡ್ರಿಂಕ್ ಇಟ್. ಈ ಥರ ಪದಗಳನ್ನು ಯೂಸ್ ಮಾಡೋ ಬದಲು ಮೇ ಐ ಹ್ಯಾವ್ ಯುವರ್ ಪೆನ್ ಪ್ಲೀಸ್, ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ಟೈಮ್ ಪ್ಲೀಸ್, ಎಸ್ ಪ್ಲೀಸ್ ಅನ್ನೋದು ಶಿಷ್ಟಾಚಾರ ಅಥವಾ ಸನ್ನಡತೆಯ ವಾಕ್ಯಗಳಾಗಿ ಪರಿಗಣಿಸ್ತೇವೆ. ಇದೇ ವಾಕ್ಯಗಳನ್ನು ಈ ರೀತಿಯಾಗಿಯೂ ಸಹ ಹೇಳಬಹುದು. ಮೇ ಐ ಬಾರೋ ಯುವರ್ ಪೆನ್ ಪ್ಲೀಸ್, ಗಿವ್ ಮಿ ಎ ಗ್ಲಾಸ್ ಆಫ್ ವಾಟರ್ ಪ್ಲೀಸ್, ವಾಟ್ ಈಸ್ ದಿ ಟೈಮ್ ಪ್ಲೀಸ್ ಅಂತ ಸಹಿತ ಹೇಳ್ಬೋದು. ನಿಮಗೆ ಯಾರಾದರೂ ಸಣ್ಣ ಪುಟ್ಟ ಸಹಾಯ ಮಾಡಿದರು ಅಂತ ಅಂದ್ಕೊಳ್ಳಿ. ಆಗ ನೀವು ಯಾರನ್ನಾದ್ರೂ ಟೈಮ್ ಕೇಳ್ತೀರಾ ಅಥವಾ ಯಾವುದಾದ್ರು ಅಡ್ರೆಸ್ ಕೇಳ್ತೀರಾ ಅಥವಾ ಇನ್ನೇನಾದರೂ ವಿಷಯಗಳನ್ನು ಕೇಳ್ತೀರಾ. ಅವೆಲ್ಲದಕ್ಕೂ ಅವರು ನಿಮಗೆ ಸಹಾಯ ಮಾಡಿರುತ್ತಾರೆ. ಆಗ ಅವರಿಗೆ ಥ್ಯಾಂಕ್ ಯು ಅಂತ ಹೇಳೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಅಂತ ಅಷ್ಟೇ ಹೇಳಿದರೂ ಆಯಿತು ಅಥವಾ ಅದಕ್ಕಿಂತ ಹೆಚ್ಚಿನದಾಗಿ ಮೆನಿ ಥ್ಯಾಂಕ್ಸ್ ಟು ಯು ಅಂತ ಹೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ಬೋದು. ಅಥವಾ ನಿಮಗೆ ಯಾರಾದರೂ ಏನಾದರೂ ಕೊಟ್ಟಾಗ ನನಗೆ ಬೇಡ ಅಂತ ಹೇಳೋದಕ್ಕೆ ಐ ಡೋಂಟ್ ವಾಂಟ್ ಟು ಟೇಕ್ ಮೋರ್ ಅಂತ ಹೇಳ್ತೀರಾ. ಆ ಥರ ಯೂಸ್ ಮಾಡಿದ್ರೆ ಅದು ಮ್ಯಾನರ್ಸ್ ಇರೋ ವರ್ಡ್ ಆಗಲ್ಲ. ನೋ ಥ್ಯಾಂಕ್ಸ್ ಅಂತ ಹೇಳಿ, ಅಷ್ಟೇ ಹೇಳಿದರೂ ಸಾಕು. ಇದು ಮೂರನೇದಾಗಿ ಯಾರಾದರೂ ನಿಮ್ಮ ಹತ್ರ ಸಹಾಯ ಕೇಳಿರ್ತಾರೆ. ಆಗ ನೀವು ಸಣ್ಣ ಸಹಾಯ ಮಾಡಿರ್ತೀರಿ. ಅವರು ಥ್ಯಾಂಕ್ ಯು ಅಂತ ಹೇಳಿದಾಗ ನೀವು ಸುಮ್ಮನೆ ಕೇಳ್ಕೊಂಡು ಸುಮ್ಮನೆ ಬಿಟ್ಟರೆ ಅದು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ರಿಟರ್ನ್ ರಿಪ್ಲೈ ಕೊಟ್ಟಾಗ ಇವರು ಒಳ್ಳೆಯ ಗುಣ ಇರೋ ವ್ಯಕ್ತಿ ಅಂತ ಹೇಳಿ ತಿಳ್ಕೊಬೋದು. ಅವ್ರು ಥ್ಯಾಂಕ್ಸ್ ಅಂತ ಹೇಳಿದಾಗ ಒಂದು ಇಟ್ಸ್ ಆಲ್ ರೈಟ್ ಅಂತ ಹೇಳಿ ಅಥವಾ ನೋ ಮೆನ್ಷನ್ ಅಂತ ಹೇಳಿ, ಇಟ್ಸ್ ಫೈನ್ ಅಂತ ಹೇಳಿ, ಮೈ ಪ್ಲೆಷರ್ ಅಂತ ಹೇಳಿ ಅಥವಾ ವೆಲ್ಕಮ್ ಅಥವಾ ಯು ಆರ್ ವೆಲ್ಕಮ್ ಅಂತ ಹೇಳಿ. ಇದಿಷ್ಟರಲ್ಲಿ ಯಾವುದೇ ಪದಗಳನ್ನು ನೀವು ಯೂಸ್ ಮಾಡ್ಬೋದು. ಆಗ ಯೂಸ್ ಮಾಡಿದರೆ ನಿಮಗೆ ವಿನಮ್ರತೆಯಿಂದ ಅವರಿಗೆ ಉತ್ತರ ಕೊಟ್ಟಿದ್ದೀರಾ ಅಂತ ಆಗುತ್ತೆ. ನಾಲ್ಕನೇದಾಗಿ ಯಾರಾದರೂ ನಿಮ್ಮಿಂದ ಏನಾದರೂ ವಸ್ತುಗಳನ್ನು ಕೇಳ್ತಾರೆ. ಅದನ್ನು ಕೊಡಲಿಕ್ಕೆ ನೀವು ತಯಾರಾಗಿರ್ತೀರ. ಕನ್ನಡದಲ್ಲಾದರೆ ಈಸಿಯಾಗಿ ತಗೊಳ್ಳಿ ಅಂತ ಹೇಳ್ತೀವಲ್ವಾ, ಅದು ಇಂಗ್ಲೀಷಲ್ಲಿ ಟೇಕ್ ಇಟ್ ಅಂತ ಹೇಳ್ತೀವಿ. ಟೇಕ್ ಇಟ್ ಅನ್ನೋದಕ್ಕಿಂತನೂ ಎಸ್ ಯು ಆರ್ ವೆಲ್ಕಮ್, ವಿತ್ ಗ್ರೇಟ್ ಪ್ಲೆಷರ್ ಈ ಥರ ವರ್ಡ್ಗಳನ್ನ ನೀವು ಯೂಸ್ ಮಾಡ್ಬೋದು. ಐದನೇದಾಗಿ ನೀವು ಯಾರಿಗಾದರೂ ಒಂದು ಚಿಕ್ಕ ಸಹಾಯ ಅಥವಾ ಸೇವೆ ಮಾಡೋಕ್ಕೆ ಇಚ್ಛಿಸ್ತೀರ. ಈಗ ಒಬ್ಬ ವಯಸ್ಸಾದ ವ್ಯಕ್ತಿ ಕೈಯಲ್ಲಿನ ತರಕಾರಿ ಚೀಲನೋ ಅಥವಾ ಏನೋ ಹಿಡ್ಕೊಂಡಿರ್ತಾರೆ. ಅದನ್ನು ನೀವು ಹಿಡ್ಕೊಂಡ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರ. ಆಗ ನೀವು ಅಲೋ ಮೀ ಅಥವಾ ಮೇ ಐ ಹೆಲ್ಪ್ ಯು ಅನ್ನೋದು ಕೇಳ್ಬೋದು. ಮೇ ಐ ಹೆಲ್ಪ್ ಯು ಅಂತ ಕೇಳಿದ್ರೆ ನಾನು ನಿಮಗೆ ಸಹಾಯ ಮಾಡಲೆ ಅಂತ ಆಗುತ್ತೆ. ಸೊ ಮೇ ಐ ಹೆಲ್ಪ್ ಯು ಅನ್ನೋ ಪದಗಳನ್ನು ನೀವು ಯೂಸ್ ಮಾಡ್ಬೋದು. ನೀವು ಯಾವುದಾದ್ರೂ ಮಹಿಳೆಗಾಗಲಿ ಅಥವಾ ಹಿರಿಯರಿಗಾಗಲಿ ಹೋಗೋದಕ್ಕೆ ಮೊದಲು ಜಾಗ ಮಾಡಿಕೊಟ್ಟಾಗ ಫಸ್ಟ್ ಯು ಅನ್ನೋ ಪದಗಳನ್ನು ಉಪಯೋಗ ಮಾಡಬೇಡಿ. ಆಫ್ಟರ್ ಯು ಅನ್ನೋ ಪದಗಳನ್ನು ಯೂಸ್ ಮಾಡಬೇಕು. ಏಳನೇದಾಗಿ ನಾವು ಯಾವುದಾದ್ರೂ ಒಂದು ದೊಡ್ಡ ಕೆಲಸವನ್ನು ಮರ್ತಿರ್ತೀವಿ ಅಥವಾ ಹೇಳಿದ ಸಮಯಕ್ಕೆ ಸರಿಯಾಗಿ ಒಂದು ಕಡೆ ಹೋಗೋಕ್ಕಾಗಿರಲ್ಲ, ಇಂಥ ದಿನ ಬರ್ತೀವಿ ಅಂತ ಹೇಳಿಬಿಟ್ಟು ಹೋಗಿರಲ್ಲ. ಆಗ ತಪ್ಪಿಗಾಗಿ ನಾವು ಕ್ಷಮೆ ಕೇಳ್ತೀವಿ. ಕನ್ನಡದಲ್ಲಾದರೆ ಕ್ಷಮಿಸಿ ಅಂತ ಹೇಳ್ತೀವಿ. ಆದರೆ ಇಂಗ್ಲೀಷಲ್ಲಿ ಸಣ್ಣ ಸಣ್ಣ ವಿಷಯಗಳಿಗೂ ಸಾರಿ, ಎಕ್ಸ್ಕ್ಯೂಸ್ ಮೀ, ಪಾರ್ಡನ್ ಮುಂತಾದ ಶಬ್ದಗಳನ್ನು ಬಳಸ್ತಾರೆ.
ನೀವು ಅಕಸ್ಮಾತ್ ಯಾರಿಗಾದರೂ ಡಿಕ್ಕಿ ಹೊಡೆದ್ರೆ ಅಥವಾ ನಿಮ್ಮಿಂದ ಯಾರಿಗಾದರೂ ತೊಂದರೆ ಆಗಿದರೆ ತಕ್ಷಣವೇ ಸಾರಿ ಅನ್ನೋ ಪದ ಕೇಳಬೇಕು. ಅಥವಾ ರಸ್ತೆಯಲ್ಲಿ ಒಂದು 3-4 ಜನ ಒಟ್ಟಾಗಿ ಮಾತಾಡ್ತಿರ್ತಾರೆ, ನಿಮಗೆ ಅರ್ಜೆಂಟಾಗಿ ಅವ್ರ ಮಧ್ಯದಲ್ಲೇ ಹೋಗಬೇಕಾಗಿರುತ್ತೆ. ಆಗ ನೀವು ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿಬಿಟ್ಟು ಅವ್ರ ಮಧ್ಯದಲ್ಲಿ ಜಾಗ ಮಾಡ್ಕೊಂಡ್ಬಿಟ್ಟು, ಅಂದರೆ ಅವ್ರ ಗಮನ ನಿಮ್ಮ ಕಡೆ ಇರೋ ಥರ ಮಾಡಿ, ಆಗ ಅವ್ರು ಜಾಗ ಮಾಡಿಕೊಟ್ಟಾಗ ಅಲ್ಲಿ ನೀವು ಹೋಗಬೇಕಾಗಿ ಬರುತ್ತೆ. ನೀವು ಫೋನ್ನಲ್ಲಿ ಯಾರ ಹತ್ರ ಆದರೂ ಮಾತಾಡ್ತಿರ್ತೀರಿ, ಅವ್ರು ಮಾತಾಡಿದ್ದು ನಿಮಗೆ ಕೇಳ್ತಾ ಇರಲ್ಲ, ಆಗ ಜೋರಾಗಿ ಮಾತಾಡಿ ನನಗೆ ಕೇಳಿಸ್ತಿಲ್ಲ ಅನ್ನೋದಕ್ಕೆ ಸ್ಪೀಕ್ ಲೌಡ್ಲಿ, ಐ ಕೆನಾಟ್ ಹಿಯರ್ ಯು ಅಂತ ಹೇಳ್ತಾರೆ. ಅದಕ್ಕೆ ಬದಲು ಪಾರ್ಡನ್, ಐ ಬೆಗ್ ಯುವರ್ ಪಾರ್ಡನ್ ಅಂತ ಹೇಳ್ಬೋದು. ನೀವು ಒಂದು ಆಫೀಸಲ್ಲಿ ಕೆಲಸ ಮಾಡ್ತಾ ಇರ್ತೀರ, ಆಗ ನಿಮ್ಮ ಬಾಸೇ ನಿಮ್ಮನ್ನು ಕರೀತಿದ್ದಾರೆ ಅಂತ ಹೇಳಿದಾಗ ತಕ್ಷಣ ಕೊಠಡಿಯೊಳಗೆ ಪ್ರವೇಶ ಮಾಡಬೇಡಿ. ಮೇ ಐ ಕಮ್ ಇನ್ ಪ್ಲೀಸ್ ಅಂತ ಕೇಳಿ, ಆಗ ಎಸ್ ಪ್ಲೀಸ್ ಕಮ್ ಇನ್ ಅಥವಾ ವಿತ್ ಗ್ರೇಟ್ ಪ್ಲೆಷರ್ ಅಂತ ಹೇಳ್ತಾರೆ, ಆಗ ಹೋಗ್ಬೋದಲ್ವಾ. ಆಂಗ್ಲದಲ್ಲಿ ಕೆಲವು ಸೌಜನ್ಯಪೂರಿತ ವಾಕ್ಯ. ಮೊದಲನೇದಾಗಿ, ನಾನು ಹೇಳಿದ ದಿನ ಬರದೇ ಇದ್ದುದಕ್ಕಾಗಿ ದಯವಿಟ್ಟು ಕ್ಷಮಿಸಿ ಅನ್ನೋದನ್ನು ಐ ಆಮ್ ಸಾರಿ ಐ ಕುಡಂಟ್ ಮೇಕ್ ಇಟ್ ದಟ್ ಡೇ ಅಂತ ಹೇಳ್ತಾರೆ. ಎರಡನೇ ವಾಕ್ಯ, ನಾನು ಹೇಳಿದ್ದ ಸಮಯಕ್ಕೆ ಬರದೇ ಇದ್ದುದಕ್ಕಾಗಿ ನನ್ನನ್ನು ಕ್ಷಮಿಸುವಿರಾ ಅನ್ನೋದನ್ನು ಐ ಆಮ್ ಸಾರಿ ಐ ಕುಡಂಟ್ ಮೇಕ್ ಇಟ್ ಇನ್ ಟೈಮ್ ಅಂತ ಹೇಳ್ತಾರೆ. ಮೂರನೇ ವಾಕ್ಯ, ತಡವಾಗಿ ಬಂದಿದ್ದಕ್ಕಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸಿ, ಐ ಆಮ್ ಸಾರಿ ಐ ಗಾಟ್ ಎ ಲಿಟಲ್ ಲೇಟ್ ಅಂತ ಹೇಳ್ತಾರೆ. ನಾಲ್ಕನೇ ವಾಕ್ಯ, ನನ್ನ ಪರವಾಗಿ ಕ್ಷಮೆ ಕೇಳಿ, ಪ್ಲೀಸ್ ಕನ್ವೆ ಮೈ ಅಪಾಲಜೀಸ್. ಐದನೇ ವಾಕ್ಯ, ಅಕಸ್ಮಾತ್ ಹಾಗಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇಟ್ ವಾಸ್ ಆಲ್ ಬೈ ಮಿಸ್ಟೇಕ್, ಪ್ಲೀಸ್ ಎಕ್ಸ್ಕ್ಯೂಸ್ ಮೀ. ಆರನೇ ವಾಕ್ಯ, ನನಗೆ ಬಹಳ ದುಃಖವಾಗಿದೆ, ಐ ಆಮ್ ವೆರಿ ಸಾರಿ. ಏಳನೇದು, ನನ್ನಿಂದ ನಿಮ್ಮ ಕೆಲಸಕ್ಕೆ ಅಡಚಣೆಯಾಯಿತು, ಕ್ಷಮಿಸಿ, ಸಾರಿ ಟು ಡಿಸ್ಟರ್ಬ್ ಯು ಅಥವಾ ಸಾರಿ ಟು ಹ್ಯಾವ್ ಡಿಸ್ಟರ್ಬ್ಡ್ ಯು. ಎಂಟನೇ ವಾಕ್ಯ, ಕ್ಷಮಿಸಿ, ಐ ಬೆಗ್ ಯುವರ್ ಪಾರ್ಡನ್. ಒಂಬತ್ತನೇದಾಗಿ, ನನಗೆ ಹೇಳಲು ಅನುಮತಿ ಕೊಡಿ ಅನ್ನೋದನ್ನ ಅಲೋ ಮೀ ಟು ಸೇ ಅಂತ ಹೇಳ್ತೀವಿ. ಹತ್ತನೇದಾಗಿ, ದಯವಿಟ್ಟು ನನ್ನ ಕಡೆ ಗಮನ ಕೊಡುವಿರಾ, ಮೈ ಐ ಹ್ಯಾವ್ ಯುವರ್ ಅಟೆನ್ಷನ್ ಪ್ಲೀಸ್. 11ನೇದು, ಇವೆಲ್ಲ ನಿಮ್ಮದೆಂದೇ ಭಾವಿಸಿ, ಇಟ್ಸ್ ಆಲ್ ಯುವರ್ಸ್. 12ನೇದು, ನನಗೆ ಮಾತನಾಡಲು ಅನುಮತಿ ಕೊಡುವಿರಾ, ವಿಲ್ ಯು ಪ್ಲೀಸ್ ಪರ್ಮಿಟ್ ಮೀ ಟು ಸ್ಪೀಕ್. 12ನೇ ವಾಕ್ಯ, ನನ್ನ ಸಹಾಯ ಪಡೆಯಿರಿ, ಲೆಟ್ ಮೀ ಆಲ್ಸೋ ಹೆಲ್ಪ್ ಯು. 14ನೇ ವಾಕ್ಯ, ಸ್ವಲ್ಪ ಜರುಗುತ್ತೀರಾ ಅನ್ನೋದನ್ನು ವಿಲ್ ಯು ಪ್ಲೀಸ್ ಮೂವ್ ಎ ಬಿಟ್ ಅಂತ ಹೇಳ್ಬೋದು. 15ನೇ ವಾಕ್ಯ, ಸ್ವಲ್ಪ ಸಣ್ಣಗೆ ಮಾತನಾಡಬಹುದೇ ಅನ್ನೋದನ್ನು ವಿಲ್ ಯು ಪ್ಲೀಸ್ ಸ್ಪೀಕ್ ಸ್ಲೋಲಿ ಅಂತ ಹೇಳಬಹುದು. 16ನೇ ವಾಕ್ಯ, ನಾನು ಕುಳಿತುಕೊಳ್ಳಬಹುದೇ, ವಿಲ್ ಯು ಪ್ಲೀಸ್ ಲೆಟ್ ಮಿ ಸಿಟ್. 18ನೇ ವಾಕ್ಯ, ನೀವು ನನಗಾಗಿ ಸ್ವಲ್ಪ ಸಮಯವನ್ನು ವ್ಯಯಿಸುತ್ತೀರಾ, ಕುಡ್ ಯು ಸ್ಪೇರ್ ಎ ಫ್ಯೂ ಮೂಮೆಂಟ್ ಪ್ಲೀಸ್, ಅ ಮೂಮೆಂಟ್ ಫಾರ್ ಮೀ. 18ನೇ ವಾಕ್ಯ, ದಯವಿಟ್ಟು ನೀವು ಆರಾಮವಾಗಿ ಕುಳಿತುಕೊಳ್ಳಿ ಅನ್ನೋದನ್ನು ಪ್ಲೀಸ್ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್ ಅಂತ ಹೇಳ್ಬೋದು. 19ನೇ ವಾಕ್ಯ, ತೊಂದರೆಗಾಗಿ ಕ್ಷಮಿಸಬೇಕು, ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್. 20ನೇ ವಾಕ್ಯ, ನಿಮ್ಮ ದೊಡ್ಡ ಕರುಣೆ ಅನ್ನೋದನ್ನು ಸೋ ಕೈಂಡ್ ಆಫ್ ಯು ಅಂತ ಹೇಳ್ತೀವಿ. 21ನೇ ವಾಕ್ಯ, ದಯವಿಟ್ಟು ಸ್ವತಃ ತೆಗೆದುಕೊಳ್ಳಿ, ಪ್ಲೀಸ್ ಹೆಲ್ಪ್ ಯುವರ್ ಸೆಲ್ಫ್. 22ನೇ ವಾಕ್ಯ, ನಿಮ್ಮ ಭೇಟಿಯಿಂದ ಬಹಳ ಸಂತೋಷವಾಯಿತು, ಗ್ಲಾಡ್ ಟು ಮೀಟ್ ಯು. 23ನೇ ವಾಕ್ಯ, ನಿಮ್ಮ ಉತ್ತಮ ಸಲಹೆಗಾಗಿ ಧನ್ಯವಾದಗಳು, ಥ್ಯಾಂಕ್ ಯು ಫಾರ್ ವ್ಯಾಲ್ಯೂಯಬಲ್ ಅಡ್ವೈಸ್ ಅಥವಾ ಥ್ಯಾಂಕ್ ಯು ಫಾರ್ ಯುವರ್ ವ್ಯಾಲ್ಯೂಯಬಲ್ ಅಡ್ವೈಸ್. 24ನೇ ವಾಕ್ಯ, ನಾನು ಸಾಧ್ಯವಾದಷ್ಟು ಪ್ರಯತ್ನಿಸುವೆನು, ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್. ಕೊನೆಯ ಹಾಗೂ 25ನೇ ವಾಕ್ಯ, ನೀವು ಸಂತಸದಿಂದ ಇರುವಿರೆಂದು ಭಾವಿಸಿದ್ದೇನೆ, ಹೋಪ್ ಯು ಆರ್ ಎಂಜಾಯಿಂಗ್ ಯುವರ್ ಸೆಲ್ಫ್. ಹೀಗೆ ಇನ್ನೂ ಅನೇಕ ಸೌಜನ್ಯಪೂರಿತ ವಾಕ್ಯಗಳು ಇಂಗ್ಲಿಷ್ನಲ್ಲಿ ಬಳಕೆಯಲ್ಲಿವೆ.
ಹೆಚ್ಚಿನ ವಿಡಿಯೋಗಳಿಗಾಗಿ ಹಾಗೂ ಇನ್ನೂ ಹೆಚ್ಚಿನ ಮಾಹಿತಿಗಳಿಗಾಗಿ ಕನ್ನಡ ಟು ಇಂಗ್ಲೀಷ್ ಲರ್ನಿಂಗ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.